ನನ್ನ ಮಗಳು ರೊಟ್ಟಿ ತಿಂದ್ರ ಬಾಯಿ ನೋವು ಆಕೈತೆ ಅಂತ ಹೇಳಿ ಬರೇ ಬಿರಾಡ್ ತಿನ್ಸಿದಾನೆ ಅಪ್ಪ. ಮಾಡಿ ನನ್ನ ಮಗಳು ಸಾಲಿಗೆ ಹೋಗುವಾಗ ಬ್ಯಾಗಾರ ಯಾರು ಸಣ್ಣ ಪಜ್ಜ ಏ ಹುಡುಗಿ ನನ್ನ ಮದುವೆ ಹಾಕಿ ಕೇಳಿದತ್ತು. ವಾರ ವರ್ಷ ನಿಮ್ಗೆ ಗೊತ್ತಾಯ್ತಲ್ಲ ತುಡುಗ್ರ ಹವಳಿ ಅಂತ. ಹಿಂಗಾಗಿ ನನ್ನ ಮಗಳು ಸಾಲಿಗೆ ಹೋಗಿಲ್ರಿ. ಬೆಳೆಸ್ರ ಬೆಳೆಸ್ಬೇಕು ನನ್ನಂತ ಮಗಳನ್ನ. ಇವನವನ ಈಗ ಯಾವ್ದಾಯ್ತು ನೋಡ್ತಾನಿಲ್ಲ. ಯವ್ವ ಎಲ್ಲ ನಾಟಕದಾಗ ಹೋಗೋತಾರ ಯವ್ವ ಸೆರಗ ಮ್ಯಾಲ ಮುಚ್ಕೊಂಡು ಸಾವಕಾಶ ಬಾಯವ. ನಮ್ ಗಣಪತಿ ಮಾವ ವಿಡಿಯೋ ಶೂಟಿಂಗ್ ಮಾಡತ್ತ. ಅಪ್ಪಯ್ಯ ಯವ್ವ ಹರ್ಯಾಗಾದ್ರು ನಾನು ಜಾಡ್ಸಾವ್ರ ನೀನ ಹೊಡಿ ಯವ್ವ. ಬ್ಯಾಡಪ್ಪ ಯಪ್ಪ, ಅಂತ ತಪ್ಪು ನಾನೇನ್ ಮಾಡೇನು ಯಪ್ಪ. ಮತ್ತೆ ಹೊಡೆದಿಲ್ಲ ಯವ್ವ. ಏಯಪ್ಪ ನಾ ಹಾದಿ ಹಿಡಿದ ನೆಟ್ಟಿಗೆ ಹೊಟ್ಟಿದ್ದೆ ಯಪ್ಪ. ಅದ್ರಾಗ ಈ ಮಂಗ್ಯಾನ ಅಂತ ಹುಡುಗರು ಬಂದು ನಾನು ಏನೇನೋ ಕೇಳಾತಿದ್ರು. ಅವ್ರಿಗೆ ಏನೇನೋ ಹೇಳ್ಕೊಂತ ನಿಂತಿದ್ದೆಪ್ಪ. ಯವ್ವ ನಾ ಸಣ್ಣಾಗಿರ್ತಾಂಗ ಅವ್ರು ಕೇಳಿದಂಗ ಕೇಳಿದ್ರ ನನಗೆ ಯಾರು ಪಟ್ಟಿಲ್ಲ ಯವ್ವ. ಏನು ಯಪ್ಪ ಅದು? ಅದಲ್ಲ ಯವ್ ನೀರ್ ಪಟ್ಟಿಲ್ಲ ಅದನ್ನ. ಏನು ಯಪ್ಪ ಅದು? ನೀಲ್ಲ ಯವ್ ನೋಡ್ತಾವ ಯಾಕೆ ಮುಂದ್ ಬಾರಕ್ ಗೊತ್ತಮ್ಮ. ಯಾಕೆ ಗೊತ್ತಾಮ ಹಿಂಗ್ಯಾಕಾಗಿದಿ ಜಂತ ಜಂತ ಏನ್ ಮಾವ ಅದನ್ನೇನ್ ನೋಡ್ಲ ಬಗರಿ ಜಂತ ಏನ್ ಮಾಡ್ತಾವ ಮಾವ ಅಂತಾರಲ್ಲ ಶೀಟ್ ಹಿಂಗಾಗಿ ಯಾಕ ಬಾಗೆ ಬೇಡ ಜಂತಿನಿ ಅನ್ಸಿರ್ತದೆ. ಅದ್ ನನಗ್ ಗೊತ್ತೈತೆ ಮಾವ ನೀಟೆಲ್ಲ ಮಾತಾಡಕತ್ತದಿ. ನೀ ಯಾಕೆ ಹೆತ್ಕೊಂಡ್ ಹಿಂಗಾಗಿ ಇದೇನು ಹೆರಾಡಿಗೆ ಹೆದೈತೇನ ಮಾತ ಯಾಪ ನಾನು ಹೇಳ್ತೀನಿ ಮನೆ ಬರಮನ ಹಬ್ಬದ ದಿವಸ ಬ್ಯಾಡ ಹುಡುಗಿ ಬೆಲಚ ಆಗಿ ಬರುದಿಲ್ಲ ಇಲ್ಲಿ ಇರ್ಲು ಮುದಕ ಒಂದ್ ಅರ್ಧ ಕಿಲೋ ಹಾಕೊಂಡ್ ಕೂತಾಳ ಒಟ್ಟು ಜಾಡ್ಸಾಕತ್ತೈತು. ಅಣ್ಣ ಹೀಗ ಇದೇನ ತಮ್ಮನಿ ಹಿಂದ್ ಸರಿ ಏನ್ ಸೇರ್ಲಿ ಸರಿ ತಮ್ಮ ಮುಂದ್ ಬರಕು ಯಾಕೆ ತಮ್ಮ ಗಿಡಕ್ ಆದೈತನು. ಯಾಕಂದ್ರ ಮೂರ್ ಮಂದಿ ಮಾಡವನ ಒಬ್ಬ ನೋಡಿದ್ರೆ ಸಾಮಾನ್ಯವ ಏನಪ್ಪ ಮಾಡಿ ಬಾಯಿ ಕೂಳಿ ಎಲ್ಲಾರ ಕಾಯಿ ಹಿಂಗಾಗಿ ನಮ್ಮ ಮತ್ತ ಅದ್ರಾಗ ನಿನ್ನ ಮಗಳ ನೆನಪಿನಾಗ ಬಾಳ್ ಡಬ್ಬಿದ್ ಊದೇನೆ. ತಮ್ಮ ಏನ್ ತಪ್ಪಾಗಿಲ್ಲ ಮಂದಾಪುರದಾಗ ನಮ್ಮ ಮಾರುತನ ಹಿಡಿದು ಚೂಸ್ತಾನ ತಮ್ಮ. ಅಲ್ಲೋ ಮೊಮ್ಮಗನ ಆಟೆಲ್ಲ ಖುಷಿ ಆಗಿತ್ತಿ. ನೀ ಯಾವ ಅಂತನ ಹೇಳಾಕ ಬರೋದು ಬಂದಿದ್ದಿ ಗಪ್ ಕೂತ್ ಯಾವ್ದು ಹುಗದ್ ಬಿಟ್ಟು ಮೊಮ್ಮಗನ ಏನ್ ಖುಷಿ ಆಯ್ತು ಹೇಳಿ. ತಮ್ಮ ನೀ ಏನ್ ತಗದ ಮಾಡ್ತೀಯಪ್ಪ ಬೋಸುದು ಯಪ್ಪ ನಿನ್ನ ಗುರು ಯಾರು? ಇಲ್ಲ ಕಟ್ಟಿ ಅಂಗಡಿ ಬರಮ್ಮವ ಯಪ್ಪ ಅವನ ಕಾಲ ಮರಿಲ ಹೊಡ್ಲು ನಿನ್ನ ಹೊಡಿಲು ಯಾಕ ನಿನ್ನ ಮೊದಲು ತಲೆ ಬೋಳ್ಸ್ಬಾರ ಮೊಮ್ಮಗನ. ಏ ಮಾವ ನಾನು ತಲೆ ಬೋಳ್ಸೋಬೇಕು ಯಾಕಂದ್ರೆ ಯಾಕಂದ್ರೆ ನಮ್ಮವ್ವ ಜೋಗಿ ಪಿಕ್ಚರ್ ನೋಡಿದಳ. ಹಂಗ ನನ್ನ ಮಗ ಶಿವರಾಜ್ ಕುಮಾರ್ನಂಗ ಆಗ್ಲೈತೇಳಿ ಕೂದಲ ಬಿಡತ್ ಹೇಳಿದಳು. ಎಟ್ಟವ್ರು ಅವ್ನ ಮಾತು ಮೀರಾಕ್ ಆಗುದಿಲ್ಲ. ಅಲ್ಲಿ ನೋಡ ಬಸ್ರಿ ನೋಡ ಸಗಣಿ ತುಂಬ ಸಿಂಧಿ ಬುಟ್ಟಿಯಾಗಿದ್ದಿ ಶಿವರಾಜ್ ಕುಮಾರ್ ಅಂತ ಶಿವರಾಜ್ ಯವ್ವ ಮೂತಿನ ಬಿಡ್ರಿ ಅಲ್ರೋ ಮಕ್ಕಳ್ರ ನನ್ನ ಮಗಳ ಏನ ಪುಟ್ಟಿ ಐತ್ರು ಪುಟ್ಟಿ ಏನಮ್ಮ ಪುಟ್ಟಿ ಮಾವ ಕಟ್ಟು ಅಪ್ಪ ನಿನ್ ಮುಂದೆ ತೋಕಲ್ಲೇನು ಪುಟ್ಟಿ ಕಟ್ಟು ತಮ್ಮ ಕಟ್ಟಿಗೆಟ್ಟ ಹೆಂಗಂದ್ರ ನಿನ್ನ ಕಬ್ಬುರಿ ಕರ್ಕೊಂಡ್ ಹೋಗಿ ಬಾಂಬೆ ಕಟ್ ಹಾಕಿಸಿನಿ ಅಂದ್ರ ಬಗ್ಗೆ ನಿಂತು ಹೆತ್ಕೊಂತ ಹೇಳಿ ಮೊಮ್ಮಗನ. ಅಲ್ಲಿ ಹೋಗ್ಲಿ ಬಿಡಪ್ಪ. ಏ ಮೊಮ್ಮಗನ ನನ್ನ ಮಗಳಿನ ಕೂಸಾಯ್ತು ಕೂಸ. ಏ ಮಾವ ಕೂಸ್ಗೆ ಹಿಡಿತಾನೆ ನಿನಗ 18 ವರ್ಷ ಹುಡುಗೈತಿ ಕೂಸ ಐತೆ ನನ್ನ ಮಗ ಕೂಸ ಪೀಸ್ ಐತೋ ಮಾವ ಅದು ಪೀಸ್ ಐತೆ ಪೀಸ್ಗೆ ಸಣ್ಣದ ನಿನ್ನ ಮುಗಳಾನ ಗ್ಯಾಸ್ ತಂದ್ರ ಮೊಮ್ಮಗನ. ಮಗನ ನಿನ್ನ ಗ್ಯಾಸ್ ಯಾಕೆ ಬಂದ್ರಿ ಇರ್ಲೈಟ್ ತಗ ಪಟಾಕ್ಷಿ ಸರ್ತ ಬಿಡ್ತಾನೆ. ಯವ್ವ ಇವ್ರ ಜೋಡಿ ಏನ್ ಮಾತು ಹೋಗೋಣ ನೀವು ಯಪ್ಪ ಹೋಗೋಣ ಯಪ್ಪ. ಅದಿರ್ಲ ಯಪ್ಪ ಅದ್ ಹೆಂಗಿದ್ರು ಕೂಡ ಬರೀ ಕನಸ್ನಾಗ ಕಂಡ ತಕ್ಷಣ ನನಗೆ ಹೆಂಗೆಗೋ ಆಗ್ತೈತಿ ಯಪ್ಪ. ಬರೀ ಕನಸು ಯಪ್ಪ ಕನಸಲ್ಲಿ ಅಷ್ಟೋ ಎಲ್ಲೋ ಯಪ್ಪ ಮನಸ್ನಾಗ ಕೂಡ ಬಂದ್ಬಿಟ್ಟಾನು. ಇಲ್ಲ ಯವ್ವ ಯವ್ವ ನನಗ್ ಗೊತ್ತೈತೆ ಯವ್ವ 12 ವರ್ಷಕ್ಕ ಹಿಂಗ ಹಾಕೈತತ್ ನನಗ್ ಗೊತ್ತೈತೆ. ನಿಮ್ಮನ್ನ ಮುಂಡಿ ಮುಚ್ಚಿ ಮದ್ವಿ ಮಾಡಿ ತುಡುಗಲೇ ಕೊಡ್ಬೇಕು ಅನ್ಕೊಡ್ದ ಈ ಮಹಿಳಾ ಸಂಘದವ್ರು ಅವ್ರು ಬಂದ್ಬಿಡ್ತಾರಲ್ಲ ಯವ್ವ. ಈ ಹಾಳಾದ ವಯಸ್ಸು ಯಾಕಾರ ಬಂದಿತ್ತು ಅಂತೀನಿ. ಯಾಕಾರ ಬಂದಿತ್ತ ನನಗೆ ವಯಸ್ಸ 16 ಹಂಗೆ ಬಿಟ್ಟು
ಬರುವಲ್ಯಕ ಹದಕ ಹುಡುಗಿ ಮನಸ ಮಾಡಿಕೊಂಡೇನ ಕಲಕ ಬರುವಲ್ಯಕ ಹೊಲಕ ಮನಸ ಮಾಡಿಕೊಂಡೇನ ಕಲಕ ಮನಸ್ಸಿಗೆಲ್ಲ ತಿಲಕ ಬಂದ ಸಾಯ್ತೇನೆ ನೆಲಕ, ಬಿಟ್ಟೆ ಸಾಯ್ತೇನೆ ನೆಲಕ. ಅಂದು ಬಿಚ್ಚಿ ಮಾಡಿದ ಪ್ರೀತಿ ನಿನ್ನ ನಂಬಿದ ಮಾಯೆಯೊಳು ಇನ್ನು ಕಳೆಯೊಳಗ ನಿನ್ನ ಗಾಳಿ ಸೊಚ್ಚರಂಗ ತಿರುಗುವಂತ ನೀ ಮಾಡಿ ನನ್ನ ಪ್ರೀತಿಗೆ ವಿಷ ಹಾಕಿ ನೀ ಗೋಡದಿ ಸೊಚ್ಚರಂಗ ತಿರುಗುವಂತ ನೀ ಮಾಡಿದಿ ನನ್ನ ಪ್ರೀತಿಗೆ ವಿಷ ಹಾಕಿ ನೀ ಗೋಡದಿ. ಹಾಡ್ರಪ್ಪ ಮೊಮ್ಮಕ್ಳ್ರಿ, ನೀವು ಹಾಡ್ರಲ್ಲಪ್ಪ. ನಿನಗೆ ಹೆಂಗೆ ಮಾವ ನನಗ ಹೆಣ್ಣಾಯಿ ಬೆದಿಗೆ ಬಂದು ಹತ್ತಂಗೆ ಕೇಳಿಸ್ಕೊಪ್ಪ. ಹೋಗ್ಬಿಡು ಮಾವ, ನೀನು ಮಗ ಹಾಡ್ಯಾವ ಬೆಕ್ಕ ಬೇದಿಗೆ ಬಂದು ಹತ್ತ ಕೇಳ್ದಾನೆ ಏ ಮೊಮ್ಮಗನ, ನನ್ನ ಮಗಳ ಹೋಗ್ಲಿದ್ದಂಗು ಹೋಗ್ಲಿದ್ದಂಗ ತಮ್ಮ ನೀನು ಹಾಡಿನಪ್ಪ. ಹಾಡ್ಯ ಮಾವ. ನನಗ ಎಮ್ಮೆ ಬೆದಿಗೆ ಬಂದು ಒದಿರಂಗೆ ಕೇಳಿಸ್ಕೊಪ್ಪ. ಅಲ್ಲ ಮಾವ, ನಿನ್ನ ಮಗಳು ಹಾಡುತ್ತಾಗ ಕಾಯ್ತಿ ಹೆಂಗ್ ಮಾಡಿದ್ಯ ಹಂಗ್ ಮಾಡ್ಯಾಗ ನನಗ ಯಪ್ಪ ಹಂಗ್ಯಾಕಿಬ್ರು ವಾಸ್ ತೇಗಾಯ್ತಿರು ಯಪ್ಪ. ಒಮ್ಮೆ ನನ್ನ ಮಗಳ ಜೋಡಿ ಒಮ್ಮೆ ಮಾಡಿದಿರಿ, ವಾಸ್ ತೇಗ್ತೀರಿ. ನನ್ನ ಮಗಳ ಜೋಡಿ 10 ಸಲ ಮಾಡ್ರಿ. ನನ್ನ ಮಗಳು ತೂಕು ಬೀಸ ಮಾವ ಮಾಡಕ್ ಶುರು ಮಾಡಿದ್ವು. ನಿನ್ನ ಮಗಳ ಕಾಯಮ್ಮ ಅಲ್ಲಿ ಮಾಡ್ತಾಳೆ. ಹಿಂದಿನವ್ರ ಕಾಲ ಮೇಲೆ ಹೊಡ್ಯಾತಾರ ನೋಡ್ರಿ ಅಪ್ಪ. ಮಾವ ನಿನ್ನ ಮಗಳ ಅಂತಲ್ಲಿ ಇಟ್ಟು ಹೆಂಗಾರ ಮನ ಮಾಡಿ ಆ ಕಂಬಳಿನ ಸ್ಕೂಲ್ ಬಾಡಿ ಹೋಗ್ಬೇಕು ಮಾಡಿ ಅವ್ರ ಅಪ್ಪ ಬೆಳ್ಳಿ ನಮಗ ಮುಂದಿನ ಪುರುಷದಾಗ ನೋಡ್ತೀನಿ. ಅಕ್ಕ ಅಕ್ಕ ಏನ್ ಕ್ಷೇತ್ರ ಹೋಗ್ತಾ ಇದೀಯಾ? ಹೌದಕ್ಕ, ಈಗ ತಾನೇ ಬಂದೆ. ಅಕ್ಕ ಮಾವ ಇಲ್ಲಿ ಕಾಣಿಸ್ತಾ ಇಲ್ಲ. ಅವರಿಲ್ಲಪ್ಪ, ಹೊಲಕ್ಕೆ ಹೋಗಿದ್ದಾರೆ. ಯಾಕೋ ಅವ್ರ ಹತ್ರ ಏನಾದ್ರು ಕೆಲಸ ಇತ್ತೇನು? ಅದು ನನ್ನ ಮುಂದೆ ಹೇಳಲಾರ್ದಂತ ಕೆಲಸ ಏನದು? ಹಾಗೇನಿಲ್ಲಕ್ಕ, ಇವತ್ತು BA ಫೈನಲ್ ಅಡ್ಮಿಷನ್ ಇವತ್ತು ಕೊನೆ ದಿನವಾಗಿತ್ತು. ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತಕ್ಕ. ಓ ಹೌದಾ, ಸ್ವಲ್ಪ ಇರಪ್ಪ, ಅವ್ರು ಬರೋ ಸಮಯ ಆಗಿದೆ. ಅವ್ರನ್ನ ಕೇಳ್ಬಿಟ್ಟು ನಿನಗೆ ಹಣ ಕೊಡ್ತೀನಿ, ಆಯ್ತಾ? ಆಯ್ತಕ್ಕ, ನೀನ್ ಹೇಳಿದಂತೆ ಆಗ್ಲಿ. ಅರೇ ಅಕ್ಕ, ಮಾವ ಬಂದಿಬಿಟ್ರು ನೋಡಕ್ಕ. ಏನ್ರಿ ಹೊಲಕ್ಕೆ ಹೋಗಿದ್ರಲ್ಲ, ಕಬ್ಬಿನ ಹೊಲಕ್ಕೆ ಪೂರ್ತಿ ನೀರ್ ಹಾಯಿಸ್ ಬಂದ್ರ? ಹೊಲಕ್ಕೆ ಹೋಗಿ ಕರೆಂಟ್ ಹೋಯ್ತು, ಅದಕ್ಕೆ ಮುಗಿದ. ಹೌದಾ, ಬಿಸಿಲಿನಲ್ಲಿ ಬಾಯಾರಿ ಬಂದಿದ್ರೆ ಅಂತ ಕಾಣುತ್ತೆ. ಸ್ವಲ್ಪ ಇರಿ, ನೀರ್ ತೆಗೆದುಕೊಂಡು ಬರ್ತೀನಿ. ಹೋಗಿ ಪಾಪ. ಶ್ರೀಧರ ಬಂದ ಬಹಳ ಹೊತ್ತಾಗಿದಪ್ಪ. ಇಲ್ಲ ಮಾವ, ಈಗ ತಾನೇ ಬಂದೆ. ಮಾವ ನಿನ್ನ ಹತ್ರ ಸ್ವಲ್ಪ ಕೆಲಸ ಇತ್ತು ನಂದು. ಅದೇನಪ್ಪ ನನ್ನ ಹತ್ರ ಕೆಲಸ? ಮಾವ ನನಗೆ ಸ್ವಲ್ಪ ಹಣ ಬೇಕಾಗಿತ್ತು.
ಇದಕ್ಕೆಲ್ಲ ನನ್ನ ದಾರಿ ಯಾಕಾಗಿತ್ತಪ್ಪ? ಅಲ್ಲಿ ನಿಮ್ಮ ಮಕ್ಕಳು ತೆಗೆಸ್ಕೊಂಡು ಹೋಗ್ಬೇಕ. ಪಾರ್ವತಿ, ಏ ಪಾರ್ವತಿ, ಪಾರ್ವತಿ, ಮೊದಲು ನೀರು ಕುಡಿ. ಪಾರ್ವತಿ, ಪಾರ್ವತಿ, ನಿನ್ನ ತಮ್ಮ ಶ್ರೀಧರ ಹಣ ಬೇಕಾಗಿತ್ತ. ನಿನ್ನ ತಮ್ಮ ಶ್ರೀಧರಿಗೆ ಹಣ ಕೊಡಬಾರದೆ. ಅದೇನಿಲ್ಲ ರೀ, ನೀವು ಬಂದ ಮೇಲೆ ನಿಮ್ಮನ್ನ ಕೇಳಿ ಕೊಡ್ಬೇಕು ಅಂತ ಸುಮ್ಮನಿದ್ದೆ. ಇದಕ್ಕೆಲ್ಲ ನನ್ನ ದಾರಿಯ ಕೈ ಹಿಡಿದು ನಾನು ಬೇರೆ ನೀನು ಬೇರೆ. ಹೋಗು, ಶ್ರೀಧರಿಗೆ ಹಣ ಕೊಟ್ಟು. ಆಯ್ತು ರೀ, ಬಾರಪ್ಪ ಶ್ರೀಧರ ಬಾರ. ಆಯ್ತು ಮಾವ, ಯಾವ ಜನ್ಮದ ಋಣಾನು ಬಂದವು. ತಂದೆ ತಾಯಿ ಮುಖವನ್ನೇ ಕಾಣಲಿಲ್ಲ ನಾನು. ನೀನು ನನ್ನ ಪಾಲಿಗೆ ಸಾಕ್ಷಾತ್ ದೇವ್ರು ಮಾವ, ದೇವ್ರು. ಶ್ರೀಧರ, ಇದು ನನ್ನ ಕರ್ತವ್ಯಪ್ಪ. ಇದನ್ನೆಲ್ಲ ನಾನು ಮಾಡಲೇಬೇಕು. ಹೋಗು, ನಿಮ್ಮ ಅಕ್ಕನ ಹತ್ರ ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ಇಸ್ಕೊಂಡು ಹೋಗು. ಆಯ್ತು ಮಾವ, ಹೋಗು. ಪಾರ್ವತಿ, ನಿನ್ನ ತಮ್ಮನಿಗೆ ಹಣ. ದೇವ, ಮಾರುತೇಶ, ಸೀತಾ ಮಾತೆ ಇದ್ದರು ನನ್ನ ಸತಿ ಪಾರ್ವತಿ, ಮಕ್ಕಳಂತಿರುವ ಶ್ರೀಧರ ಪತ್ನಿ. ಇವರ ಪ್ರೀತಿ ಒಡನಾಟದಲ್ಲಿ ನನ್ನ ಆಯಸ್ಸು ಹೋಗಿದ್ದು ಗೊತ್ತಾಗಲಿಲ್ಲಪ್ಪ. ಮುಂದೆ ನನಗೆ ಮಕ್ಕಳನ್ನು ಕೊಡಂತ ನಿನಗೆ ಬೇಡಿಕೊಳ್ಳುವುದಿಲ್ಲ. ಇದರ ಬದಲಾಗಿ ಅವರ ಭವಿಷ್ಯವನ್ನು ಒಳ್ಳೇದು ಮಾಡಂತ ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳಪ್ಪ. ಇಲ್ಲಿ ನೋಡ್ರಿ, ಶ್ರೀಧರಿಗೆ 5,000 ರೂಪಾಯಿ ಕೊಟ್ಟಿದ್ದೆ ನೋಡಿ. ಶ್ರೀಧರ, ಹಣ ನಿನಗೆ ಅಷ್ಟೇ ಸಾಕು ಅಥವಾ ಇನ್ನೂ ಬೇಕು? ಆಯ್ತು ಮಾವ, ಅಷ್ಟೇ ಸಾಕು. ನಾನು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿ ಮುಖವನ್ನೇ ನೋಡಿರ್ಲಿಲ್ಲ. ನೀವಿಬ್ಬರು ಮಾವ ಅಕ್ಕಾದ್ರು ನನ್ನ ಪಾಲಿಗೆ ತಂದೆ ತಾಯಿ ಸಮ ಮಾವ, ತಂದೆ ತಾಯಿ. ಮಾವ, ಇದೇ ಸಂತೋಷದಲ್ಲಿ ಪಾರ್ವತಿ. ಏನ್ರಿ ಅಕ್ಕ, ಅಕ್ಕ, ಏನಪ್ಪ? ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ ಅಕ್ಕ. ಟಾಟಾ. ಹೋಗೋ ನನ್ನ ರಾಜ. ಎಂಥ ತುಂಟನಿದ್ದ ನೋಡ್ರಿ. ತುಂಬಾ ತೊಂಟ ಕಣೆ ಪಾರ್ವತಿ. ಏನ್ರಿ? ನಿನ್ನ ತಮ್ಮ ಹೋದ ತಾನೆ? ಅಯ್ಯೋ, ಹೋದ್ನಲ್ರಿ. ಯಾಕೆ? ಖರೆ ನಿನ್ನ ತಮ್ಮ ಹೋದ ತಾನೆ? ತಡೀರಿ, ಹೊರಗಡೆ ಹೋಗಿ ಏನ್ರಿ? ಪಾರ್ವತಿ, ನಿನ್ನ ತಮ್ಮ ಹೋದಂತಾಯ್ತು. ಹೋದ ತಾನೆ? ಅರ್ಥ ಆಯ್ತು ರಾಯರ. ಹಾಗಾದರೆ ಯಾಕ್ರಿ ಇಷ್ಟು ಪೀಟಿಗೆ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ. ಇಂದು ನಾವು ಸಿರಿ ಹಾಡುವಾಗ ಸ್ವರ್ಗವೇ ನಿನ್ನಂತ
ಇಳಿವ ಹಾಗೆ ಹೂವಿನ ಹಾಗೆಯೋ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೋ ದಿನವೆಲ್ಲ ಸಂತೋಷ ಗರಿಸ 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 ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ನಾವು ಹೀಗೆ ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ಲಾ 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 ಆಯ್ತಾ ರಾಯರ ಆಸ್ತಿ ಅಂತ ಪತ್ರಿ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಹೊಲದಲ್ಲಿ ಇದ್ದಾನೆ ಅಂತ ಕಾಣುತ್ತೆ ಏನ್ರಿ? ನಾನು ಬಹಳ ದಿನ ಆಯ್ತು ಹೊಲದ ಕಡೆ ಹೋಗೇ ಇಲ್ಲ. ಅದಕ್ಕೆ ಸ್ವಲ್ಪ ಹೋಗಿ ಬರ್ಲೇನ್ರಿ? ಆಮೇಲೆ ಬೇಕಾದ್ರೆ ನಿಮ್ಗೆ ಊಟಕ್ಕೆ ಬಡಿಸ್ತೀನಿ. ಹೌದಾ? ಹಾಗಾದ್ರೆ ನಡೀರಿ, ಮೊದಲು ನಿಮಗೆ ಊಟಕ್ಕೆ ಬಡಿಸಿ ಆಮೇಲೆ ಹೋಗ್ತೀನಿ. ಆಯ್ತು ಅಣ್ಣ ಅದಕ್ಕೆಮ್ಮ ಏನು ಸಂತೋಷದಿಂದ ಮಾತನಾಡ್ತಾ ನಿಂತಿದ್ದೀರಿ. ಮಾರಪ್ಪ ಬದ್ರಿ, ನಿನ್ನ ವಿಷಯನೇ ಮಾತನಾಡ್ತಾ ಇದ್ದೀವೋ? ನೆನೆಸು ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಪತ್ನಿ ನಿಮ್ಮ ಅತ್ತಿಗೆ ನಿನಗೆ ಬುತ್ತಿ ತೆಗೆದುಕೊಂಡು ಹೊಲಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನೀನೆ ಬಂದಿ ನೋಡಪ್ಪ. ಅಣ್ಣ ನಿನ್ನಲ್ಲಿ ಒಂದು ಮಾತು ಕೇಳಿದ್ದೆ. ಅದೇನಪ್ಪ ಅಂತ ಮಾತು? ಅಣ್ಣ ಆ ಗೌಡ ಹೊಲಕ್ಕೆ ತಕರಾರು ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಹೊಲಕ್ಕೆ ಆಳುಗಳನ್ನು ಕಳಿಸಿ ನನ್ನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದಾನೆ. ಅದಕ್ಕ ನೀನಂಗೆಪ್ಪ? ಅಣ್ಣ ನಾವೇಕೆ ಹೋಗಬೇಕಣ್ಣ? ಬೇಕಾದ್ರೆ ಆ ಬಡ್ಡಿ ಮಗ ಗೌಡನ ಬರಲಿ ಅಂತ ಹೇಳಿ ಕಳಿಸಿದನ. ಬದ್ರಿ, ಯಾಕೋ ಹಾಗೆ ಮಾತಾಡ್ಲಿಕ್ಕೆ ಹೋಗಿದ್ದೀನಿ ನೀನು? ದೊಡ್ಡವರ ದೌಡಲ್ಲಿ ಸಿಕ್ಕು ಬದುಕುವುದು ಕಠಿಣಪ್ಪ. ನಾನೇ ಹೋಗಿ ವಿಚಾರ ಮಾಡುತ್ತೇನೆ. ನೀನು ಹೋಗಿ ಊಟ ಮಾಡಿ ರೆಸ್ಟ್ ತೆಗೆದುಕೊ. ಬೇಡ, ನೀನೊಬ್ಬರೇ ಹೋಗೋದು ಬೇಡ. ಬೇಕಾದ್ರೆ ಗೌಡನ ಬರಲಿ ನಮ್ಮ ಮನೆ ಬಾಗಿಲವರೆಗೆ. ಅಣ್ಣ ಆ ಗೌಡನ ಹೊರಸು ಬಾಗಿಲು ತಿರುವುದು ಬೇಡಲ್ಲ, ಬೇಡ. ಅಣ್ಣ ನೀನೊಬ್ಬರು ಹೋಗೋದು ಬೇಡ. ಬೇಕಾದ್ರೆ ನಾನು ಬರ್ತೀನಿ, ಇಬ್ಬರು ಕೂಡ ಹೋಗಿ ಬರೋಣ. ಬೇಡಪ್ಪ, ನೀನು ಬಂದ್ರೆ ವಿಷಯ ವಿಕೋಪಕ್ಕೆ ಹೋಗುತ್ತದೆ. ನಾನು ಹೋಗಿ ಗೌಡರು ಬೇಕಾಗಿ ವಿಷಯ ತಿಳಿಸಿ ಸಮಾಧಾನ ಮಾಡಿ ಬರ್ತೇನೆ. ನೀನು ಮನೆಯಾಗಿರಪ್ಪ, ನಾನು ಹೋಗಿ ಬರ್ತೀನಿ. ಅಣ್ಣ ನಿಂತ್ಕೊಳ್ಳೋ, ನಾನು ಬರ್ತೀನಿ. ಅಣ್ಣ ನಿಂತ್ಕೊಳ್ಳೋಣ. ಹೋಗಿ ಬಿಟ್ಟಿಲ್ಲ
ನೀನ್ ಯಾಕೋ ತಲೆ ಕೆಡಿಸ್ಕೊಳ್ತೀಯ? ನಿಮ್ಮ ಅಣ್ಣನವರು ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ವಿಚಾರ ಮಾಡ್ತಾರೆ. ನೀನ್ ತಲೆ ಕೆಡಿಸ್ಕೊಳ್ಬೇಡಪ್ಪ. ಗೊತ್ತಾಗಿದೆ, ನಡಿ ಊಟ ಮಾಡುವಂತೆ. ಅತ್ತಿಗೆಮ್ಮ, ಈ ನಿನ್ನ ಅಮೃತ ಕೈ ತುತ್ತು ತಿನ್ನದೆ ಬಹಳ ದಿವಸವಾಯಿತು. ಇವತ್ತು ಈ ನಿನ್ನ ಕೈಯಿಂದ ನನಗೆ ಊಟಕ್ಕೆ ಬರ್ತೆ ಅತ್ತಿಗೆಮ್ಮ. ಇಷ್ಟೇ ತಾನೇ, ಸ್ವಲ್ಪ ಇರೋ, ಈಗಲೇ ತಂದೆ. ಹೇಗೆ ಮಾರುತೇಶ್ವರ, ಹುಟ್ಟಿದಾಗಿನಿಂದಲೇ ತಾಯಿ ಮುಖವನ್ನೇ ನೋಡಿಲ್ಲ. ತಾಯಿಗಿಂತ ಮಿಗಿಲಾಗಿ ಅತ್ತಿಗೆನ ಕೊಟ್ಟೆಯಲ್ಲ, ಅದೇ ನನಗೆ ತುಂಬಾ ಸಂತೋಷ ಅನ್ಸುತ್ತೆ ದೇವ, ತುಂಬಾ ಸಂತೋಷ ಅನ್ಸುತ್ತೆ. ಬದ್ರಿ, ಬಾರಪ್ಪ, ಊಟ ಮಾಡುವೆ ಅಂತೆ. ಅತ್ತಿಗೆಮ್ಮ, ಈ ನಿನ್ನ ಅಮೃತ ಕೈ ತುತ್ತಲಿಸಿ ನನ್ನನ್ನು ಇಷ್ಟು ದೊಡ್ಡವನಾಗಿ ಬೆಳೆಸಿದೆ. ಈಗಲಾದ್ರೂ ಈ ನಿನ್ನ ಕೈ ತುತ್ತು ನಾನು ಮರ್ತಿಲ್ಲ ಅತ್ತಿಗೆಮ್ಮ, ಮರ್ತಿಲ್ಲ. ಇಷ್ಟು ದಿವಸ ಆದರೂ ನನ್ನ ತಾಯಿ ನೆನಪು ನನಗೆ ಬರ್ತಿರ್ಲಿಲ್ಲ ಅತ್ತಿಗೆಮ್ಮ, ಬರ್ತಿರ್ಲಿಲ್ಲ. ಏಕೋ ಏನು ಇವತ್ತು ಈ ನಿನ್ನ ಕೈ ತುತ್ತು ನೋಡಿ ಕೂಡಲೇ ನನ್ನ ಹೆತ್ತ ತಾಯಿ ನೆನಪು ನನ್ನ ಕಣ್ಣು ಮುಂದೆ ಕಾಡ್ತಾ ಇದೆ ಅತ್ತಿಗೆಮ್ಮ. ಅಯ್ಯೋ ಹುಚ್ಚಪ್ಪ, ಇಷ್ಟಕ್ಕೆಲ್ಲ ಇಂಥ ದೊಡ್ಡ ಮಾತ್ರ ಕಾಡ್ತೀಯ? ಬಾ, ಇವತ್ತು ನನ್ನ ಕೈಯಾರೆ ನಾನೇ ತುತ್ತು ಮಾಡಿ ಉಳಿಸ್ತೀನಿ. ಉಳಿಸು ಅತ್ತಿಗೆಮ್ಮ, ಉಳಿಸು. ಈ ನಿನ್ನ ಕೈ ತುತ್ತು ಉಂಡ್ರೆ 10 ಆನೆ ಬಲ ಬಂದಂತಾಗುತ್ತದೆ ನಿನ್ನ ಮೈದನಿಗೆ. ಉಳಿಸು ಅತ್ತಿಗೆಮ್ಮ, ಉಳಿಸು. ಅತ್ತಿಗೆಮ್ಮ, ಊಟ ಮಾಡುವಾಗ ಅದು ಯಾವುದೊಂದು ಹಾಡನ್ನು ಹಾಡುತ್ತಿದ್ದಲ್ಲ, ಅದನ್ನು ಹಾಡು ಅತ್ತಿಗೆಮ್ಮ, ಹಾಡು. ಆ ಹಾಡ ಆಗ್ಲಪ್ಪ. ಜಾಣಮರಿ